ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮನೆ ಒರೆಸುವ ಮೋಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲರೂ ಮನೆ ಒರೆಸಲಿಕ್ಕೆ ಮೋಪನ್ನು ಉಪಯೋಗಿಸ್ತಾರೆ. ಆ ಮೋಪನ್ನು ನಾವು ಮನೆಯಲ್ಲೇ ನಮ್ಮ ಕೈಯಿಂದಲೇ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ. ನಾವೆಲ್ಲರೂ ನೀರು ಕುಡಿದು ಬಿಸಾಕುವಂತಹ ಅಥವಾ ಜ್ಯೂಸ್ ಕುಡಿದು ಬಿಸಾಡುವಂತಹ ಒಂದು ಬಾಟ್ಲಿ ಇದ್ದರೆ ಸಾಕು. ಇದರಿಂದ ನಮಗೆ ಸೂಪರಾಗಿ ಮೋಪನ್ನು ರೆಡಿ ಮಾಡ್ಬೋದು. ನೋಡಿ, ನಾನು ಈ ಥರ ಒಂದು ನೀರಿನ ಬಾಟ್ಲಿಯನ್ನು ತಗೊಂಡಿದ್ದೀನಿ. ಮುಚ್ಚಳ ಇರುವಂತಹ ಬಾಟ್ಲಿಯನ್ನು ತಗೋಬೇಕು. ಅದರ ಈ ಮೇಲ್ಭಾಗವನ್ನು ಮಾತ್ರ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ, ಈ ಭಾಗ ಇದೆಯಲ್ಲ, ಇದು ಮಾತ್ರ ಒಂದು ಬ್ಲೇಡಿಂದ ಈಸಿಯಾಗಿ ನಮಗೆ ಇದನ್ನು ಕಟ್ ಮಾಡ್ಬೋದು. ಒಂದು ಸರ್ತಿ ಈ ಥರ ಕಟ್ ಆದರೆ ಈಸಿಯಾಗಿ ನೋಡಿ ಇದೇ ರೀತಿ ಇದನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಇನ್ನಿದರ ಸೈಡನ್ನೆಲ್ಲ ಸ್ವಲ್ಪ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಹೀಗೆ ನಾನು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮುಚ್ಚಳ ಸಹ ಇರಬೇಕು. ಇದನ್ನು ಸೈಡಿಗೆ ಇಡಬೇಕು. ಇನ್ನು ನಮಗೆ ಬೇಕಾದ್ದು ನಮ್ಮ ಹತ್ರ ನಾವು ಯೂಸ್ ಮಾಡಿ ಹಳೇದಾಗಿರುವಂತಹ ಒಂದು ಮೋಪಿದು ಸ್ಟಿಕ್ ಅಥವಾ ಈ ಥರ ಒಂದು ಸ್ಟಿಕ್ ಇದ್ದರೆ ಸಾಕು. ಸ್ವಲ್ಪ ಗಟ್ಟಿ ಇರುವಂತಹ ಸ್ಟಿಕ್ಕನ್ನು ತಗೊಳ್ಳಿ. ಈ ಸ್ಟಿಕ್ಕನ್ನು ಸೈಡಿಗೆ ಇಡೋಣ. ಆಮೇಲೆ ನಮಗೆ ಬೇಕಾದ್ದು ಹಳೆ ಟೀ ಶರ್ಟ್ ಆದರೂ ಆಗುತ್ತೆ, ಅಥವಾ ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಈ ಥರ ಟವಲ್ ಇರುತ್ತೆ ನೋಡಿ. ಈ ಟವಲ್ ಹಳೇದಿದ್ದರೆ ಅದನ್ನು ಸಹ ನಮಗೆ ಉಪಯೋಗಿಸಬಹುದು, ಅಥವಾ ಕಾಟನ್ ಬಟ್ಟೆಯನ್ನು ಸಹ ನಮಗೆ ಉಪಯೋಗಿಸ್ಬೋದು. ಆದರೆ ಈ ಥರ ಟವಲ್ ಈಸಿಯಾಗಿ ನಮಗೆ ತುಂಬ ಚೆನ್ನಾಗಿ ನೆಲ ಒರೆಸುವಾಗ ನೆಲ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾವಿವಾಗ ಒಂದು ಟವಲನ್ನು ತಂದು ಒಂದು ಮ್ಯಾಕ್ಸಿಮಮ್ ಅಂದರೆ 3 ತಿಂಗಳು ಉಪಯೋಗಿಸ್ತೀವಿ. ಆಮೇಲೆ ನಾವು ಅದನ್ನು ಬಿಸಾಡ್ತೀವಿ. ಆ ಥರ ಬಿಸಾಡದೆ ತೆಗೆದಿಟ್ಕೊಂಡು ಈ ರೀತಿ ಮೋಪನ್ನು ರೆಡಿ ಮಾಡ್ಕೊಳ್ಳಿ. ನಾನಿವಾಗ ಸ್ವಲ್ಪ ಹಳೇದಾಗಿರುವಂತಹ 2 ಟವಲನ್ನು ತಗೊಂಡಿದ್ದೀನಿ. ಒಂದು ಟವಲನ್ನು ಅರ್ಧಕ್ಕೆ ಮಡಚಿ ಈ ರೀತಿ ಒಂದು ಭಾಗ ಸ್ವಲ್ಪ ಜಾಸ್ತಿ ಈ ಥರ ಇಡಬೇಕು, ಇನ್ನೊಂದನ್ನು ಉಲ್ಟಾ ಇಡಬೇಕು. ತುದಿ ಭಾಗ ಕೆಳಗಡೆ ಭಾಗದಲ್ಲಿ, ಫಸ್ಟ್ ಇದು ಮೇಲ್ಗಡೆ ಭಾಗದಲ್ಲಿ. ಈ ಥರ ಓರೆ ಸ್ವಲ್ಪ ಮಡಚಿ ಇಟ್ಕೊಳ್ಳುವಾಗ ಈ ಥರ ಓರೆಯಾಗಿ ಇಟ್ಕೋಬೇಕು. ನೋಡಿ, 2 ಟವಲನ್ನು ಇಟ್ಕೊಂಡಿದ್ದೀನಿ. ನೀವು ಟೀ ಶರ್ಟ್ ತಗೊಳ್ಳೋದಾದರೆ 2 ಟೀ ಶರ್ಟ್ ಅದರ ಕೈ ಮೇಲ್ಭಾಗವನ್ನು ಕಟ್ ಮಾಡಿ ಈ ರೀತಿ ಇದನ್ನು ಇಟ್ಕೊಳ್ಳಿ. ಆಮೇಲೆ ನಾವು ಒಂದು ಸ್ಟಿಕ್ಕನ್ನು ತೆಗೆದು ಇಟ್ಕೊಂಡಿದ್ದೀವಲ್ಲ, ಆ ಸ್ಟಿಕ್ಕನ್ನು ಈ ಬಟ್ಟೆಯ ಮಧ್ಯ ಭಾಗದಲ್ಲಿ ಇಟ್ಕೋಬೇಕು. ಕರೆಕ್ಟ್ ಮಧ್ಯದಲ್ಲಿ ಇಟ್ಕೋಬೇಕು. 2 ನಾವು ಟವಲ್ ಇಟ್ಟಿದ್ದರಿಂದ ಸ್ವಲ್ಪ ದಪ್ಪವಾಗಿ ಗಟ್ಟಿಯಾಗಿ ಇರುತ್ತೆ ನಮ್ಮದು ಮೋಪು. ನೋಡಿ, ಕರೆಕ್ಟ್ ಮಧ್ಯ ಭಾಗದಲ್ಲಿ ಇಟ್ಟು ಈ ಬಟ್ಟೆಯನ್ನು ಕರೆಕ್ಟಾಗಿ ಮೇಲೆ ಇದೇ ರೀತಿ ಮಡ್ಚ್ಕೋಬೇಕು. ಮಡಚಿ ಆ ಸ್ಟಿಕ್ ನೋಡಿ ಈ ಥರ ಇಲ್ಲಿ ಬಂದಿದೆ. ಇನ್ನು ನಾವು ಕಟ್ ಮಾಡಿರುವಂತಹ ಆ ಬಾಟ್ಲ್ ಇದೆಯಲ್ಲ, ಆ ಬಾಟ್ಲನ್ನು ಇದೇ ರೀತಿ ಇದಕ್ಕೆ ಹಾಕಿ ಅದರ ಮುಚ್ಚಳವನ್ನು ಟೈಟಾಗಿ ಮುಚ್ಕೋಬೇಕು. ನೋಡಿ, ಹೀಗೆ ಈಸಿಯಾಗಿ ನಮಗೆ ಮಾಡ್ಬೋದು. ಇನ್ನು ಈ ಬಾಟ್ಲಿ ನೀವು ತಗೊಳ್ಳುವಾಗ ತುದಿ ಭಾಗದಲ್ಲಿ ಸ್ವಲ್ಪ ಶೇಪ್ ಆಗಿರುವಂತಹ ಬಾಟ್ಲಿ ನಿಮ್ಮ ಹತ್ರ ಇದ್ದರೆ ಅದಾದರೂ ಆಗುತ್ತೆ, ಸ್ವಲ್ಪ ಬಾಯಿ ಅಗಲ ಇರೋದಾದರೂ ಆಗುತ್ತೆ. ನೋಡಿ, ಇದನ್ನು ಟೈಟಾಗಿ ಮುಚ್ಚಿಕೊಂಡು ಇನ್ನು ನಾವು ಏನು ಮಾಡಬೇಕಂದ್ರೆ, ಒಂದು ಮೇಣದ ಬತ್ತಿ ಸಣ್ಣ ಉರಿ ಇರಬೇಕು, ಜಾಸ್ತಿ ಉರಿಯಲ್ಲ. ಇದನ್ನು ಎಷ್ಟು ಟೈಟಾಗಿ ನಮಗೆ ಬಟ್ಟೆಯನ್ನು ಇಟ್ಕೊಳ್ಳಿಕ್ಕಾಗುತ್ತೋ ಅಷ್ಟು ಟೈಟಾಗಿ ಬಟ್ಟೆಯನ್ನು ಇಟ್ಕೋಬೇಕು. ಸ್ವಲ್ಪ ಬಾಟ್ಲಿ ಸ್ವಲ್ಪ ಲೂಸ್ ಇರುತ್ತೆ. ಸಣ್ಣ ಉರಿಯಲ್ಲಿ ಮೇಣದ ಬತ್ತಿಯಲ್ಲೇ ಇದು ಈಸಿ. ನಾವು ಮೆಲ್ಲ ಫಾಸ್ಟಾಗಿ ಮಾಡಲಿಕ್ಕೆ ಹೋಗಬೇಡಿ. ಮೆಲ್ಲ ಇದನ್ನು ಬಿಸಿ ಮಾಡ್ತಾ ಬರಬೇಕು ಮೇಲ್ಗಡೆಯಿಂದ. ನೋಡಿ, ಆ ಬಾಟ್ಲಿದು ಮುಚ್ಚಳದ ಸೈಡಿಂದ ಮೇಲ್ಗಡೆಯಿಂದ ಕೆಳಗಡೆಗೆ ನಾವು ಇದನ್ನು ಬಿಸಿ ಮಾಡ್ತಾ ಬರಬೇಕು. ಆಗ ತನ್ನಷ್ಟಕ್ಕೆ ಅದು ಬಿಸಿ ಆಗ್ತಾ ಟೈಟ್ ಆಗುತ್ತೆ, ಒಳ್ಳೆ ಟೈಟ್ ಆಗುತ್ತೆ. ಅದಕ್ಕೆ ನಾವು ಅರ್ಜೆಂಟಾಗಿ ಮಾಡಬಾರ್ದು, ಫಾಸ್ಟಾಗಿ ತುಂಬ ಉರಿಯಲ್ಲಿ ಮಾಡಬಾರ್ದು. ಲೋ ಫ್ಲೇಮಲ್ಲಿ ಈಗ ನಾವು ಮೇಣದ ಬತ್ತಿಗೆ ಮೆಲ್ಲಗೆ ಉರಿ ಬರುತ್ತೆ ನೋಡಿ, ಆ ಉರಿಯಲ್ಲೇ ಇದೇ ರೀತಿ ಬಿಸಿ ಮಾಡ್ತಾ ಬರಬೇಕು. ಮೇಲ್ಗಡೆಯಿಂದ ಕೆಳಗಡೆಗೆ ಲೈಟಾಗಿ ಇದೇ ರೀತಿ ಬಿಸಿ ಮಾಡ್ತಾ ಬರಬೇಕು. ಕೆಲವು ಕಡೆ ಸ್ವಲ್ಪ ಗುಳ್ಳೆಗಳೇ ಇರುತ್ತೆ, ನೋಡಿಕೊಂಡು ಇದನ್ನು ಮೇಲ್ಗಡೆಯಿಂದ ಕೆಳಗಡೆಗೆ ಬಿಸಿ ಮಾಡ್ತಾ ಬರಬೇಕು. ಆಗ ಮೇಲಿಂದಲೇ ಒಳ್ಳೆ ಟೈಟ್ ಆಗ್ತಾ ಬರ್ತದೆ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬ ಸಮಯ ಮನೆ ಒರೆಸಲಿಕ್ಕೆ ಇದನ್ನು ಉಪಯೋಗಿಸ್ಬೋದು. ಇನ್ನು ಕೆಲವರಿಗೆ ಯಾಕೆ ಇದು ಹಳೆಯ ಬಟ್ಟೆ ಯಾಕೆ ಮನೆ ಒರೆಸಲಿಕ್ಕೆ ಬೇಡ ಅಂತ ಇದ್ದರೆ, ಮನೆ ಒರೆಸಲಿಕ್ಕೆ ಒಳ್ಳೆ ಒಂದು ಮೋಪನ್ನು ನಮ್ಮ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ತಂದು ಇಟ್ಕೊಂಡು, ಇವಾಗ ಕಿಚನಲ್ಲಿ ಕೆಲವರಿಗೆ ಹೊರಗಡೆ ಕಿಚನ್ ಇರುತ್ತೆ, ಮತ್ತು ವರ್ಕಿಂಗ್ ಏರಿಯಲ್ಲಿ ಇರುತ್ತೆ, ಯಾವಾಗಲೂ ಜಾಸ್ತಿ ನೀರು ಬೀಳುವಂತಹ ಪ್ಲೇಸಲ್ಲಿ, ಮತ್ತು ಕೆಲವರಿಗೆಲ್ಲ ಬಾತ್ರೂಮಲ್ಲಿ ಎಲ್ಲ ಮೋಪಲ್ಲಿ ಕ್ಲೀನ್ ಮಾಡ್ತಾರೆ ನೋಡಿ, ಆವಾಗ ಆ ಥರ ಪ್ಲೇಸಲ್ಲಿ ಎಲ್ಲ ಈ ಥರ ಒಂದು ಹಳೆಯ ಬಟ್ಟೆಯಿಂದ
ಮೋಪನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆ ಥರ ಕಿಚನಲ್ಲಿ ಹೊರಗಡೆ ಕಿಚನ್ ಇದ್ದ ಕಡೆ ಮತ್ತು ಜಾಸ್ತಿ ನೀರು ಬೀಳುವ ಕಡೆ ಎಲ್ಲ, ಯಾವಾಗಲೂ ಈಗ ನೀರು ಬೀಳುವ ಕಡೆಯಲ್ಲೆಲ್ಲ ನಮಗೆ ಒರೆಸ್ಲಿಕ್ಕೆ ಇದು ತುಂಬಾ ಒಳ್ಳೆಯದಾಗುತ್ತೆ. ಈ ಥರ ಒಂದು ಮೋಪನ್ನು ಮಾಡಿ ಇಟ್ಕೊಳ್ಳಿ. ನಾವು ಬಟ್ಟೆ, ಹಳೆ ಬಟ್ಟೆ ಮತ್ತು ಒಂದು ಹಳೆ ಬೋಟ್ಲು ಮತ್ತು ಒಂದು ಸ್ಟಿಕ್ ಇದ್ದರೆ ಸಾಕು. ಈ ಥರ ಲೈಟಾಗಿ ಬಿಸಿ ಮಾಡ್ತಾ 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 ನೋಡಿ, ಅದು ಪ್ಲಾಸ್ಟಿಕ್ ಬಾಟ್ಲಲ್ಲೂ ಅದು ಟೈಟ್ ಆಗುತ್ತೆ, ಒಳ್ಳೆ ಟೈಟ್ ಆಗುತ್ತೆ ನೋಡಿ. ಅದು ಮಾತ್ರ ನಾವು ಸ್ಲೋ ಆಗಿ ಬಿಸಿ ಮಾಡಬೇಕು. ಒಮ್ಮೆಲೆ ಬಿಸಿಯಾಗಿ ಬಾಟ್ಲು ತೂತಾಗಬಾರ್ದು. ತೂತಾಗದೆ ಲೈಟ್ ಬಿಸಿ ಮಾಡ್ತಾ ಮಾಡ್ತಾ ಇದೇ ರೀತಿ ಇದನ್ನು ತಿರುಗಿಸಿ, ಮತ್ತು ಬಟ್ಟೆ ಮಾತ್ರ ನಾವು ಟೈಟಾಗಿ ಎಳೆದು ಹಿಡ್ಕೊಂಡು ಇದನ್ನು ಬಿಸಿ ಮಾಡಬೇಕು. ನೋಡಿ ಇವಾಗ ಇದು ರೆಡಿಯಾಗಿದೆ, ಒಳ್ಳೆ ಟೈಟಾಗಿದೆ. ಆಮೇಲೆ ಇದನ್ನು ಇಟ್ಕೊಂಡು ಇದೇ ರೀತಿ ಇಟ್ಕೊಂಡು ಈ ಬಟ್ಟೆಯನ್ನು ಉಲ್ಟಾ ಮಾಡಬೇಕು. ನೋಡಿ ನಮ್ಮದು ಸೂಪರಾಗಿರುವಂತಹ ಮೋಪ್ ಇಲ್ಲಿ ರೆಡಿಯಾಗಿದೆ. ಇದನ್ನು ಇದೇ ರೀತಿ ಉಪಯೋಗಿಸ್ಬೋದು. ಆದರೆ ಇನ್ನೂ ಸ್ವಲ್ಪ ಟೈಟಾಗಿ ನಮಗೆ ಇರಬೇಕು ಅಂದರೆ ಈ ಭಾಗದಲ್ಲಿ ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಹಗ್ಗದಿಂದ ಟೈಟಾಗಿ ಒಂದು ಕಟ್ಟು ಹಾಕಿದರೆ ಸಾಕು. ಈ ಥರ ಟೈಟಾಗಿ ಕಟ್ಟಿದರೆ ಅದು ಯಾವುದೇ ಕಾರಣಕ್ಕಿದು ಬಿಚ್ಚಿ ಹೋಗೋದಿಲ್ಲ. ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ನಮಗೆ ಮಾಡ್ಬೋದು. ಆ ಒಂದು ಬಿಸಿ ಮಾಡಿ ಆ ಬಾಟ್ಲನ್ನು ಟೈಟ್ ಮಾಡೋದು ಮಾತ್ರ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಮತ್ತು ಎಲ್ಲ ನಮಗೆ ಚಟ್ಪಟ ಅಂತ ಒಂದು ಮೋಪನ್ನು ರೆಡಿ ಮಾಡ್ಬೋದು. ನೋಡಿ ನಾನಿವಾಗ ಟೈಟಾಗಿ ಇದನ್ನು ಕಟ್ಟಿದ್ದೀನಿ. ಕಟ್ಟಿ ಇನ್ನಿದನ್ನು ಈ ಥರ ನಿಮ್ಮ ಹತ್ರ ಹಳೆ ಟವಲ್ ಇದ್ದರೆ ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿಯಾಗುತ್ತೆ, ಮತ್ತು ನೀರು ಕೂಡ ಬೇಗ ಅದು ಎಳ್ಕೊಳ್ಳುತ್ತೆ. ನೋಡಿ ಇಲ್ಲಿ ನಮ್ಮದು ಮೋಪ್ ರೆಡಿಯಾಗಿದೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲಿಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಾದರೆ ನನಗೆ ಫಾಲೋ ಮಾಡಿ. ಇದೇ ರೀತಿ ಸಿಂಪಲ್ ಆಗಿರೋ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬಾಯ್.